ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ. ಶಶಿಕುಮಾರ್, ಪುರುಷ, 21 ಏಪ್ರಿಲ್ 1999, 8:30 ಕೊರಟಗೆರೆಯಲ್ಲಿ ಜನನ, ಪುನರ್ವಸು ನಕ್ಷತ್ರ, ಪ್ರಥಮ ಪಾದ, ಮಿಥುನ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಜನನ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿ, ವೃಶ್ಚಿಕ ಲಗ್ನ 1ನೇ ಪಾದ, 4ನೇ ಪಾದ ಮಾತ್ರ ಕರ್ಕ ಲಗ್ನ ಬರುತ್ತೆ. 1, 2, 3 ಎಲ್ಲವೂ ಮಿಥುನ ರಾಶಿನೇ ಬರುತ್ತೆ. ಸುಕರ್ಮ ಯೋಗದಲ್ಲಿ ಹುಟ್ಟಿದ್ದೀರ ನೋಡಿ. ನೋಡಿ, ಯೋಗ ಬಂದು ನಿತ್ಯ ಯೋಗ, ಸುಕರ್ಮ ಯೋಗದಲ್ಲಿ ಹುಟ್ಟಿದ್ದೀರ. ಬಹಳ ಇಂಪಾರ್ಟೆಂಟ್ ರೀ ಇದು. ಸುಕರ್ಮ ಯೋಗ ಭಾಳ ನೋಡಿ. ಒಂದು ಹೇಳಿ ನಿಮಗೆ, ನಿತ್ಯ ಯೋಗ ಭಾಳ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ದಯವಿಟ್ಟು ಜಾತಕ ನೋಡೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಜಾತಕವನ್ನು ರಾಶಿಯಿಂದ ನೋಡಲ್ಲ, ನೋಡಬಾರದು. ಹೌದು, ರಾಶಿಯಿಂದ ಜಾತಕವನ್ನು ನೋಡಬಾರದು, ನೋಡಿದರೆ ತಪ್ಪೋದು. ಹೌದು ನೋಡಿ, ಒಂದು ನೀವು ನಿಮ್ಮ ವ್ಯಕ್ತಿತ್ವ, 2 ನಿಮ್ಮ ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, ಯಾವುದೇ ಗ್ರಹ ಇರಲಿ, 0 to 6 ಇದ್ರೆ ಫಲ ಕೊಡಲ್ಲ. 24 to 29 ಇದ್ರೂ ಫಲ ಕೊಡಲ್ಲ. 6ರಿಂದ 24 ಇದ್ರೆ 100ಕ್ಕೆ 100 ಫಲ ಕೊಡುತ್ತೆ. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ 100ಕ್ಕೆ 100 ಫಲ ಕೊಡುತ್ತೆ. ಆದರೆ ರಾಹು ಕೇತು ಉಚ್ಚ ನೀಚ ಗ್ರಹಗಳಿಗೆ ಇದು ಅಪ್ಲೈ ಆಗುವುದಿಲ್ಲ. 1, 4, 7, 10 ಕೇಂದ್ರ ಆದರೆ, 2 ಗಣೇಶ, 11 ಲಾಭೇಶ, 1, 5, 9 ತ್ರಿಕೋಣ ಆದರೆ, 6, 8, 12 ಭಾರಿ ಕೆಟ್ಟ ಸ್ಥಾನ, 3 ಭಾರಿ 50-50. ಒಳ್ಳೆಯದು ಮಾಡುವುದು, ಕೆಟ್ಟದ್ದು ಮಾಡುವುದು. ಹಾಗಾದರೆ ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹಗಳು ಯಾವುವು? 1ನೇದೇ ಕುಜ, 2ನೇದು ಶನಿ, 3ನೇದು ಗುರು, 4ನೇದು ಚಂದ್ರ, 5ನೇದು ಸೂರ್ಯ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ, ಅತಿ ದೊಡ್ಡ ವಿರೋಧಿಗಳು ಬುಧ ಹಾಗೂ ಶುಕ್ರ. ಬಹಳ ದೊಡ್ಡ ವಿರೋಧಿಗಳು. ಬನ್ನಿ, ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ವಕ್ರಗತಿ ಯಾರಿದ್ದಾರೆ? ಕುಜ ಇದ್ದಾನೆ. ನೀಚ ಯಾರಿದ್ದಾರೆ? ಬುಧ ಇದ್ದಾನೆ, ಪ್ಲಸ್ ಶನಿ ಇದ್ದಾನೆ, ಅಸ್ತಂಗತ ಶನಿ ಆಗಿದ್ದಾನೆ. ಅಸ್ತಂಗತನು ಶನಿ ಆಗಿದ್ದಾನೆ, ನೀಚ ಶನಿ ಇದ್ದಾನೆ, ಉಚ್ಚ ನೋಡಿ, ಉಚ್ಚ ಯಾರಿದ್ದಾರೆ? ಸೂರ್ಯ ಇದ್ದಾನೆ. ಸೊ ಹಾಗಾಗಿ ಇಲ್ಲೇ ಜಾತಕ ಬಹಳ ಇಂಟ್ರೆಸ್ಟಿಂಗ್ ಇದೆ, ಭಾರಿ ಇಂಟ್ರೆಸ್ಟಿಂಗ್ ಇದೆ.
ಕಲಿಯೋರಿಗೆ ಮಾತ್ರ ಇದು ಒಂದು ಚಾಲೆಂಜಿಂಗ್ ಅಂದ್ರೂ ಅಡ್ಡಿಯಿಲ್ಲ. ಹೌದು, ಕಲಿಯೋರಿಗೆ ಇದೊಂದು ಚಾಲೆಂಜಿಂಗ್ ಜಾತಕ. ಹೌದು, ಯಾರು ಜಾತಕ ರೀಡಿಂಗ್ ಮಾಡೋಕೆ ಕಲಿತಾರಲ್ಲ ಅದು ಚಾಲೆಂಜಿಂಗ್ ಇದು. ಕಲಿತವ್ರಿಗೂ ಚಾಲೆಂಜಿಂಗ್ ಇದು. ಒಂದನೇ ಮನೆಯಲ್ಲಿ ಯಾರೂ ಇಲ್ಲ, ಎರಡನೇ ಮನೆಯಲ್ಲಿ ಯಾರಿಲ್ಲ, ಮೂರನೇ ಮನೆಯಲ್ಲಿ ಕೇತು ಇದ್ದಾನೆ, ಮೂರನೇ ಭಾವದಲ್ಲಿ ಕೇತು ಇದ್ದಾನೆ. ಕರೆಕ್ಟಾ? ಈ ಮನೆಯ ಸ್ವಾಮಿ ಶನಿ ಅಸ್ತಂಗತ ಆಗಿದ್ದಾನೆ. ಹಾಗಾಗಿ ಇಲ್ಲಿ ಕೇತು ಫಲ ಕೊಡ್ತಾನೋ ಇಲ್ಲೋ ಭಾಳ ಇಂಪಾರ್ಟೆಂಟ್ ಇದು. ಸೂರ್ಯ ಜೊತೆಗಿದ್ದಾನೆ. ಅಪ್ಪಿತಪ್ಪಿ ಅವನೇನಾದರೂ ಫಲ ಕೊಟ್ಟರು ಸಹ ಆರನೇ ಮನೆಯಲ್ಲಿ, ಆರನೇ ಭಾವದಲ್ಲಿ ಶನಿ ನೀಚನಾಗಿದ್ದರಿಂದ ನೀಚ ಭಂಗ ಆದರೂ ಸಹ ಮೂರನೇ ಭಾವದ ಫಲವನ್ನು ಇಲ್ಲಿ ಸಂಪೂರ್ಣವಾಗಿ ಕೊಡ್ತಾನೆ. ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ಬಹಳ ಪರಾಕ್ರಮಿಯಾಗಿರ್ತಾನೆ, ಆಟಗಳಲ್ಲಿ ರುಚಿ ತೋರಿಸ್ತಾನೆ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ, ಹಾರ್ಡ್ ವರ್ಕರ್ ಆಗಿರ್ತಾನೆ. ಕಾಂಪಿಟೇಷನ್ ಅಂತ ಬಂದರೆ ಯಾರಿಗೂ ಹೆದರೋದಿಲ್ಲ. ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತಾನೆ, ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತಾನೆ, ಬಹಳ ಟ್ಯಾಲೆಂಟೆಡ್ ಪರ್ಸನ್ ಆಗಿರ್ತಾನೆ, ಬಹಳ ಪ್ರಯತ್ನಶೀಲ ಆಗಿರ್ತಾನೆ. ಯಾವುದೇ ಕೆಲಸಕ್ಕೆ ಹಾಕಲಿ 100ಕ್ಕೆ 100 ಅದನ್ನು ಮುಗಿಸುವವರೆಗೂ ಪಟ್ಟು ಬಿಡುವುದಿಲ್ಲ. ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತಾನೆ, ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತಾನೆ. ಶನಿ ಅಸ್ತಂಗತ ಆಗಿದ್ದರಿಂದ. ಹೌದು, ಇಲ್ಲ ಅಂದರೆ ಇಲ್ಲ. ಬಟ್ ನೋಡಿ, ಇಲ್ಲಿ 11ನೇ ಭಾವದ ಸ್ವಾಮಿ ಪ್ಲಸ್ 8ನೇ ಭಾವದ ಸ್ವಾಮಿ ನೀಚ ಭಂಗ ಆಗಿದ್ದಾನೆ. ಹಾಗಾಗಿ ಈ ಒಂದು ಫಲ ಬರಲ್ಲ. ಇಲ್ಲಿ 2ನೇ ಭಾವದ ಸ್ವಾಮಿ ಪ್ಲಸ್ 5ನೇ ಭಾವದ ಸ್ವಾಮಿ 11 ಮತ್ತು 8 ಮತ್ತು 2 ಮತ್ತು 5. 8ನೇ ಭಾವದ ಫಲ ಇಲ್ಲಿ ಸಿಗಲ್ಲ, ಅಷ್ಟಮೇಶನ್ ಫಲ ಇಲ್ಲಿ ಸಿಗಲ್ಲ. ಯಾಕಂದ್ರೆ ಅಷ್ಟಮೇಶನೇ ನೀಚ ಭಂಗ ಆಗಿದ್ದಾನೆ. ಅದಕ್ಕೆ ನಾನು ಹೇಳಿದ್ದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ನ ಕಲಿತೀರಿ, ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ. ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಇರುವುದಿಲ್ಲ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವೆ ಮಾಡ್ತೀರಿ, ಊಟದ ವಿಚಾರದಲ್ಲಿ ತಗಾದೆ ತೆಗೆಯುವುದಿಲ್ಲ, ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ಒಯ್ತೀರಿ. ಇನಿಷಿಯಲಿ ಬಹಳ ಸ್ಟೂಡಿಯಸ್ ಆಗಿರ್ತೀರಿ, ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನಲ್ಲಿ ದಾಟಿ ಇರುತ್ತೆ, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ. ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ 11ನೇ ಭಾವದ ಫಲ, ಅದೇ ರೀತಿ 5ನೇ ಭಾವದ ಫಲ. ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ದಾಂಪತ್ಯ ಇರುತ್ತೆ, ಒಳ್ಳೆ ಮಕ್ಕಳು ಹುಡ್ತಾರೆ, ಮಕ್ಕಳಿಂದ ಬುದ್ಧಿವಂತ, ನೀತಿವಂತ, ರೀತಿವಂತ, ಪ್ರಜ್ಞಾವಂತ, ವಿದ್ಯಾವಂತ ಮಕ್ಕಳು ಹುಡ್ತಾರೆ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ತೀರಿ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜ ಅಮ್ಮ, ಹೆಂಡತಿ, ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೊಂಡಿರ್ತೀರಿ. ಕಾಂಪಿಟೇಷನ್ ಅಂತ ಬಂದರೆ ಹೆದರೋದಿಲ್ಲ, ಸುಖ ಶಾಂತಿಯಿಂದ ಬದುಕ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಬ್ಲಿಕ್ ಇಮೇಜ್ ಇರುತ್ತೆ. ಇದು 5ನೇ ಭಾವದ ಫಲ. ಅದೇ ರೀತಿ 11ನೇ ಭಾವದ ಫಲವನ್ನು ಅನುಭವಿಸ್ತೀರಿ. ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ, ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ, ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ, ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ, ದುಡ್ಡು ಆಭರಣವನ್ನು ಗಳಿಸ್ಕೋತೀರಿ, ಹಣವನ್ನು ಸೇವ್ ಮಾಡ್ಕೋತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಮಿತ್ರರನ್ನು ಒಳ್ಳೆಯ ಸಂಬಂಧ ಇರುತ್ತೆ, ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಒಳ್ಳೆ ನಂಟಿರುತ್ತೆ. ಅದು ಅಲ್ಲದೆ ಮತ್ತೊಬ್ಬರ ಮೇಲೆ ಪ್ರಭಾವ ಬೀರುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಇದು 11ನೇ ಭಾವದ ಫಲ. ನೋಡಿ, 1ನೇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗೋದಿಲ್ಲ. 2ನೇದು ನೀಚಭಂಗ ರಾಜಯೋಗ. 3ನೇದು ಜ್ಞಾನ ಯೋಗ. 4
ಬಹಳ ಬುದ್ಧಿವಂತರು. ಸಾಮಾಜಿಕ, ಧಾರ್ಮಿಕ ಹಾಗೂ ಪುಸ್ತಕ ಈ ಮೂರೂ ವಿಚಾರದಲ್ಲಿ ಬಹಳ ಜ್ಞಾನ ಇರ್ತದೆ. ಯಾರ ಜೊತೆಗೂ ಕೆಡಿಸ್ಕೊಳ್ಳಲ್ಲ, ಯಾರ ಜೊತೆಗೂ ದ್ವೇಷ ಮಾಡ್ಕೊಳ್ಳಲ್ಲ, ಸ್ನೇಹದಿಂದ ಜೀವನ ನಡೆಸ್ತೀವಿ. ಇದು ಜ್ಞಾನ ಯೋಗದ ಕೊಡುಗೆ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ 100ಕ್ಕೆ 100 ಹೇಳ್ತೀನಿ ನಾನು ನಿಮಗೆ. ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ 4 ಕಟ್ಟಿಟ್ಟ ಬುತ್ತಿ ನಿಮಗೆ. ಇವನನ್ನು ಬಹಳ ಸಂಪೂರ್ಣವಾಗಿ ಅನುಭವಿಸ್ತೇನೆ. ನೀಚಭಂಗ ರಾಜಯೋಗ. ನಾನು ಏನು ಹೇಳಿ? ನೀಚಭಂಗ ರಾಜಯೋಗ ಪರಿಪೂರ್ಣ, ಸಂಪೂರ್ಣ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಸಾಧನೆ, ಕೀರ್ತಿ, ಯಶಸ್ಸನ್ನು ಸಿಗುವುದೇ ನೀಚಭಂಗ ರಾಜಯೋಗದಲ್ಲಿ. ಎಕ್ಸಾಂಪಲ್ ಮೋದಿಜಿಯವರು, ಎಕ್ಸಾಂಪಲ್ ರಾಜ್ಕುಮಾರ್ ಅವರು, ಎಕ್ಸಾಂಪಲ್ ರಜನಿಕಾಂತ್ ಅವರು, ಎಕ್ಸಾಂಪಲ್ ಯಶ್ ಅವರು. ನೀಚಭಂಗ ರಾಜಯೋಗ, ದಟ್ ಈಸ್ ಎಕ್ಸ್ಟ್ರಾಆರ್ಡಿನರಿ. ಎಕ್ಸ್ಟ್ರಾಆರ್ಡಿನರಿ ರಾಜಯೋಗ. ಯಾರ ಜಾತಕದಲ್ಲಿ ಈ 3 ರಾಜಯೋಗಗಳಾಗ್ತವೆ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ. ಶಶಿಕುಮಾರ್ ಅವರೇ ಬಹಳ ಚಂದ ವರ್ಣನೆ ಮಾಡಿದ್ದಾರೆ. ಇದರಲ್ಲಿ ಗರ್ಗ ಸಂಹಿತೆಯಲ್ಲಿ ಮಹರ್ಷಿ ಗರ್ಗ ಅವರು ಬಹಳ ಚಂದ ವರ್ಣನೆ ಮಾಡಿದ್ದಾರೆ ನೀಚಭಂಗ ರಾಜಯೋಗದ ಬಗ್ಗೆ. ಜಮನಿ ಸೂತ್ರದಲ್ಲೂ ಅಷ್ಟೇ ಮಹರ್ಷಿ ಜಮನಿ ಅವರು ಬಹಳ ಚಂದ ವರ್ಣನೆ ಮಾಡಿದ್ದಾರೆ, ತಾವು ನೋಡಬಹುದು. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಚಂದ್ರಿಕೆಯಲ್ಲಿ ಮಾಡಿದ್ದಾರೆ. ಜ್ಞಾನ ಯೋಗ, ಯೋಗ ಮೃತ್ಯುಂಜಯದಲ್ಲಿ ಬಹಳ ಚಂದ ವರ್ಣನೆ ಮಾಡಿದ್ದಾರೆ. ಓದಬೇಕು, ಓದಿದ್ರೇ ಎಲ್ಲ ತಿಳಿಯೋದು. ಸೂರ್ಯ 10ನೇ ಭಾವದ ಸ್ವಾಮಿ, 6ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ನಿಮಗೆ ಕೆಲಸದಲ್ಲಿ ಹೇರಾಪೇರಿ ಆಗ್ಬೋದು ಹೊರತು ಸೂರ್ಯ ಇಲ್ಲಿ ನಿಮಗೆ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಒಂದು ಕೆಲಸ ಮಾಡ್ತಿರ್ತೀವಿ ಹೊರತು ಬಿಟ್ಟರೆ ಬೇರೆ ಏನಿಲ್ಲ. ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಒಂದು ಕೆಲಸ ಮಾಡ್ತಿರ್ತೀವಿ ಹೊರತು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಬಟ್ ಅಷ್ಟು ಎಫೆಕ್ಟ್ ಮಾಡಲ್ಲ. ಉಚ್ಚ ಸೂರ್ಯ ನಿಮಗೆ ಎಫೆಕ್ಟೇ ಕೊಡಲ್ಲ ಅಂದ್ರೂ ಅಡ್ಡಿಲ್ಲ. 7ನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿ ವಿರೋಧಿ, ಬಟ್ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಅವನು ಯಾವುದೇ ರೀತಿ ನಿಮಗೆ ತೊಂದರೆ ಕೊಡೋದಿಲ್ಲ. ದಾಂಪತ್ಯ ಬಹಳ ಚೆನ್ನಾಗಿರ್ತಾನೆ. ದಾಂಪತ್ಯದಲ್ಲಿ ಗಂಡನ ಗುಣಗಳು ಹೆಂಡತಿಗೆ, ಹೆಂಡತಿ ಗುಣಗಳು ಗಂಡನಿಗೆ ಇಷ್ಟ ಆಗುತ್ತೆ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರೋ ದುಡ್ಡು ಯಾವತ್ತೂ ಕಡಿಮೆ ಆಗೋದಿಲ್ಲ. ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನು ನಡೆಸ್ಕೊಂಡು ಹೋಗ್ತೀರಿ. ಸೆಕ್ಸುವಲ್ ಲೈಫ್ ಭಾಳ ಎಂಜಾಯ್ ಮಾಡ್ತೀರಿ. ದಿನನಿತ್ಯದ ನಿರ್ವಹಣೆ, ಒಂದಿನ ಕಷ್ಟ ಒಂದಿನ ಸುಖ ಅಂತ ಏನೂ ಆಗೋದಿಲ್ಲ. ಸ್ವಂತ ಬಿಸ್ನೆಸ್ ಮಾಡಿದರೆ 100ಕ್ಕೆ 100 ಫಲ ಪಡ್ಕೊತೀರಿ. ಪ್ರೊಫೆಷನಲಿಸ್ಟ್ ಆಗಿದ್ದರೆ 100ಕ್ಕೆ 100 ಹೆಸರು ಮಾಡ್ತೀರಿ. ಜೀವನವನ್ನು ಸಂಪೂರ್ಣ ಲಾಭದಲ್ಲಿ ತಗೊಂಡು ಹೋಗ್ತೀರಿ. ಆದರೂ ಒಂದು ಸತ್ಯ ಸರ್, ಬಹಳ ಸುಂದರವಾದ ಹೆಂಡತಿ ಸಿಗ್ತಾಳೆ ನಿಮಗೆ. ಶಿ ವಿಲ್ ಬಿ ದ ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಅಡೋರಬಲ್, ಮೋಸ್ಟ್ ಗ್ರೇಟರ್. ಬಟ್ ಶಶಿಕುಮಾರ್ ಅವರೇ, ದಿಸ್ ಈಸ್ ದ ಮೋಸ್ಟ್ ಡೇಂಜರಸ್. ಬಹಳ ಡೇಂಜರ್. 9ನೇ ಸ್ವಾಮಿ ಅಷ್ಟಮದಲ್ಲಿ 9ನೇ ಮನೆಯಲ್ಲಿ ಗ್ರಹಣ ದೋಷ, ಮೋಸ್ಟ್ ಡೇಂಜರಸ್. ಗುರುವಿನ ಆಶೀರ್ವಾದ ನಿಮಗೆ ಸಿಗೋದಿಲ್ಲ, ಗುರುವಿನ ಬಲ ನಿಮಗೆ ಇರೋದಿಲ್ಲ, ಧರ್ಮವನ್ನು ನಂಬುವುದಿಲ್ಲ, ಭಾಗ್ಯವಂತರಾಗಿರುವುದಿಲ್ಲ, ಪ್ರಾಪ್ತಿಯನ್ನು ಪಡ್ಕೊಳ್ಳೋದಿಲ್ಲ, ಸಾಧನೆಗೆ ದಾರಿಯಾಗುವುದಿಲ್ಲ, ಸುಖಮಯ ಜೀವನವನ್ನು ಸಾಗಿಸುವುದಿಲ್ಲ.
ಗೆಲುವು ನಿಮ್ದು ಆಗುವುದಿಲ್ಲ, ಸಂಬಂಧಿಗಳಿಗೆ ಸಹಾಯ ಮಾಡುವುದಿಲ್ಲ, ದೇವರ ಆಶೀರ್ವಾದ ನಿಮ್ಗೆ ಸಿಗುವುದಿಲ್ಲ, ಬಹಳ ಅನ್ಲಕ್ಕಿ ಆಗಿರ್ತೀರಿ, ಪುಣ್ಯದ ಕೆಲಸ ನೀವು ಮಾಡೋದಿಲ್ಲ, ಮನೆಯಲ್ಲಿ ನೆಮ್ಮದಿಯಿಂದ ಬದುಕುವುದಿಲ್ಲ, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. 9ನೇ ಭಾವದಲ್ಲಿ ಗ್ರಹಣ ದೋಷ ಅಂದರೆ ಅಲ್ಪ ಆಯು ಆಗ್ತಾರೆ, ಬಹಳ ಬೇಗ ಜೀವಕ್ಕೆ ಅಪಾಯ. ಏನೇನಾಗುತ್ತೆ 9ನೇ ಭಾವದಲ್ಲಿ? ಅಪ್ಪಿತಪ್ಪಿ 9ನೇ ಭಾವದಲ್ಲಿ ಏನಾದರೂ ಗ್ರಹಣ ದೋಷ ಆದರೆ ಏನಾಗುತ್ತೆ? ವಿಪರೀತ ಕಷ್ಟಗಳನ್ನು ನೋಡ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೊತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ವಿವಾದಗಳಿಗೆ ಗುರಿ ಆಗ್ತೀರಿ, ಅಪವಾದವನ್ನು ಓದ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲಬು ಕೀಳುಗಳ ತೊಂದರೆ ಬರುತ್ತೆ, ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುವುದಲ್ಲದೆ ಕೆಟ್ಟ ಘಟನೆಗಳಲ್ಲಿ ಜೀವಕ್ಕಾಪಾಯ, ಆಕ್ಸಿಡೆಂಟ್ನಲ್ಲಿ ಜೀವಕ್ಕಾಪಾಯ, ರೋಗದಿಂದ ಜೀವಕ್ಕಾಪಾಯ, ಜಗಳ ಹೊಡೆದಾಟದಲ್ಲಿ ಜೀವಕ್ಕಾಪಾಯ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ ಚಂದ್ರ ಶಾಂತಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಮಾಂಗಲ್ಯ ದೋಷ, ನಾನು ಇದು ದೊಡ್ಡ ದೋಷ ಅಂತ ಹೇಳೋದಿಲ್ಲ. ಯಾರ ಜಾತಕದಲ್ಲಿ ಮಾಂಗಲ್ಯ ದೋಷ ಇರುತ್ತೋ ಅವ್ರು ನೀವು ಮದುವೆ ಆಗಿಬಿಟ್ರೆ ಇದು ರಿಪೇರಿ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ. ಮಾಂಗಲ್ಯ ದೋಷ ಇದ್ದವ್ರ ಜೊತೆಗೆ ನೀವು ಮದುವೆ ಆದರೆ ಮಾಂಗಲ್ಯ ದೋಷ ನಿವಾರಣೆ ಆಗಿಬಿಡುತ್ತೆ. ಒಂದು ವೇಳೆ ಅಪ್ಪಿ ತಪ್ಪಿ ಲವ್ ಅಥವಾ ಲವ್ ಕಮ್ ಆರೆಂಜ್ ಅಂತ ನೀವು ಹೋಗಿದ್ದೇ ಕರೆ ಆದರೆ 24 ಏಜ್ ನಿಮಗೆ, ಭಾಳ ಅಂದರೆ 25 ಏಜ್ ಅದು. 100ಕ್ಕೆ 100 ಕಷ್ಟವನ್ನು ಅನುಭವಿಸ್ತೀರ, 100ಕ್ಕೆ 100 ಸಂಕಷ್ಟವನ್ನು ಅನುಭವಿಸ್ತೀರ, ಬಹಳ ತೊಂದರೆಗೀಡಾಗ್ತೀರ. ಮಾಂಗಲ್ಯ ದೋಷ ಮೋಸ್ಟ್ ಡೇಂಜರಸ್. ನೀವು ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ಮದುವೆ ಆಗಬೇಕು, ಅದು ಬಿಟ್ಟರೆ ಬೇರೆ ಯಾರ ಜೊತೆಗೂ ಮದುವೆ ಆಗಲೇಬಾರ್ದು. ಆದರೆ ನಿಮಗೆ ಉಳಿಗಾಲ ಇಲ್ಲ, ದಾಂಪತ್ಯ ಕಳ್ಕೊಳ್ತೀರಿ, ಮದುವೆ ಮುರಿದು ಬೀಳುತ್ತೆ, ಡೈವರ್ಸ್ ಆಗ್ಬೋದು, ಗಂಡ ಹೆಂಡತಿಯರಲ್ಲಿ ಒಬ್ಬರು ಯಾರಾದರೂ ತೀರಿ ಹೋಗ್ಬೋದು. ಎಸ್ಪೆಷಲಿ ನಿಮ್ಮದೇ ನಾ ಹೇಳ್ತಾ ಇರೋದು. 9ನೇ ಮನೆಯಲ್ಲಿ ರಾಹು ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ. ವೃಶ್ಚಿಕ ಲಗ್ನದ ಅತಿ ದೊಡ್ಡ ವಿರೋಧಿ. ನೀವು ಮದುವೆ ಮಾಡ್ಕೊಳ್ಳುವಾಗ ಬಹಳ ಹುಷಾರಿಂದ ಮಾಡ್ಕೋಬೇಕು. ನೀವು ರೂಪ, ದುಡ್ಡು, ಹಣ ನೋಡಿದರೆ ಆಗಲ್ಲ. ಇವರೇ ಯಾರಿಗೆ ಮಾಂಗಲ್ಯ ದೋಷ ಇದೆಯೋ ಅವ್ರನ್ನೇ ಮಾಡ್ಕೊಂಡ್ರೆ 100ಕ್ಕೆ 100 ಒಳ್ಳೆ ಫಲ ಸಿಗುತ್ತೆ. ಇಲ್ಲ ಅಂದ್ರೆ 9ನೇ ಮನೆ ರಾಹು ಹೊತ್ತಾನೆ ಆಟ ಆಡಿಸ್ಬಿಡ್ತಾನೆ ನಿಮಗೆ, 8ನೇ ಮನೆ ಚಂದ್ರನೂ ಆಟ ಆಡಿಸ್ತಾನೆ. ಆ ಕೆಲಸ ಮಾಡ್ಕೋಬೇಡಿ ದಯವಿಟ್ಟು. ನೋಡಿ, ಗುರು ಸೀದಾ 5ನೇ ಮನೆ ನೋಡ್ತಾನೆ, ನಿಮ್ಮ 9ನೇ ಮನೆ ನೋಡ್ತಾನೆ, ಸೀದಾ ನಿಮ್ಮನ್ನು ನೋಡ್ತಾನೆ, ಆಮೇಲೆ ನಿಮ್ಮನ್ನು ನೋಡ್ತಾನೆ. 5ರಲ್ಲಿ ಒಳ್ಳೆ ಜ್ಞಾನ, ವಿದ್ಯೆ, ದಾಂಪತ್ಯ ಕೊಟ್ಟರೆ 9ರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ, 11ರಲ್ಲಿ ಲಾಭ ಕೊಡ್ತಾನೆ, 1ರಲ್ಲಿ ವ್ಯಕ್ತಿತ್ವ ವಿಕಸ ಮಾಡ್ತಾನೆ. ಅದೇ ಕುಜ ಲಗ್ನೇಶ ಸೀದಾ ನಿಮ್ಮ 3ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಸೀದಾ ನಿಮ್ಮ 6ನೇ ಭಾವ ನೋಡ್ತಾನೆ, ಸೀದಾ 7ನೇ ಭಾವ ನೋಡ್ತಾನೆ, 7ರಲ್ಲಿ ದಾಂಪತ್ಯ ಕೆಡಿಸ್ತಾನೆ, 12ರಲ್ಲಿ ರೋಗಕ್ಕೆ ತುತ್ತು ಮಾಡ್ತಾನೆ, 3ರಲ್ಲಿ ಬಂಡ ಧೈರ್ಯ ಕೊಡ್ತಾನೆ, 6ರಲ್ಲಿ ವಿಪರೀತ ಸಾಲವನ್ನು ಮಾಡಿಸ್ತಾನೆ. ಇವೆಲ್ಲ ಆಗೋದು ಕುಜನಿಂದ. ಹಾಗಾಗಿ ನಿಮ್ಮಲ್ಲಿ ಕಳಕಳಿ ವಿನಂತಿ ಏನಂದರೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ರಾಹು ಕೇತುಗೆ, ಪ್ಲಸ್ ಚಂದ್ರ ಹಾಗೂ ಕುಜ, ಈ 2 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ವಿಪರೀತ ದುಡ್ಡೇನಾದರೂ ಖರ್ಚು ಮಾಡ್ತಾ ಇದ್ದರೆ ಅದು ಕುಜನಿಂದನೇ ಆಗ್ತಾ ಇರೋದು, ಅದು ಚಂದ್ರನಿಂದೇ ಆಗ್ತಾ ಇರೋದು, ಅದು ರಾಹುನಿಂದನೇ ಆಗ್ತಾ ಇರೋದು. ಹೌದು, ಬನ್ನಿ ಹಾಗಾದರೆ ನವಮಾಸ ಏನು ಹೇಳುತ್ತೆ ನೋಡೋಣ. ನೋಡಿ, ನವಮಾಸದಲ್ಲಿ ಸೂರ್ಯ 1ನೇ ಭಾವದ ಸ್ವಾಮಿ, 1ನೇ ಭಾವದ ಸ್ವಾಮಿ 11ರಲ್ಲಿದ್ದಾನೆ, 7ನೇ ಭಾವದ ಸ್ವಾಮಿ ಶನಿ 12ರಲ್ಲಿದ್ದಾನೆ, 5ನೇ ಭಾವದ ಸ್ವಾಮಿ ಗುರು 6ರಲ್ಲಿ ವಿಪರೀತ ರಾಜಯೋಗ ತಗೊಂಡಿದ್ದಾನೆ, 9ನೇ ಭಾವದ ಸ್ವಾಮಿ ಅವನು ವಿಪರೀತ ರಾಜ. ಅದರ ಅರ್ಥ 2ನೇ ಮದುವೆ ನಿಮಗೆ ಯೋಗ ಇದೆ ಅಂತ. ಶಶಿಕುಮಾರ್ ಅವರೇ ನೋಡಿ, ನವಮಾಸ ಚೊಕ್ಕ ಹೇಳ್ತಾ ಇದೆ, ಕ್ಲಿಯರ್ ಹೇಳ್ತಾ ಇದೆ, ನಿಮಗೆ 2ನೇ ಮದುವೆ ಯೋಗ ಇದೆ ಅಂತ.
ಆ ರೀತಿ ಮಾಡ್ಕೋಬಾರ್ದು ಅಂದರೆ ದಯವಿಟ್ಟು ನಾ ಹೇಳೋದಿಷ್ಟೇ ನಿಮಗೆ, ಅರ್ಕ ವಿವಾಹ ಆಗಿ ಫಸ್ಟು ಅರ್ಕ ವಿವಾಹ ಆಗಿಬಿಟ್ಟು ಅರ್ಕ ವಿವಾಹ ಆಗಿ ಮದುವೆ ಆಗಿ, ಇಲ್ಲ ಅಂದರೆ ಎರಡನೇ ಮದುವೆ ಫಿಕ್ಸ್. ನಿಮಗೆ ಬೇರೆ ದಾರಿನೇ ಇಲ್ಲ. ಎಲ್ಲ ಚೆನ್ನಾಗಿದೆ ರೀ, ದಾಂಪತ್ಯನೇ ನಿಮ್ದು ಕೆಟ್ಟಿರೋದು. ಯಾಕಂದ್ರೆ ಮಾಂಗಲ್ಯ ದೋಷ ಒಳ್ಳೆಯದಲ್ಲ. ಕೆಲಸದ ವಿಚಾರವಾಗಿ 10ನೇ ಭಾವದ ಸ್ವಾಮಿನ ನೋಡಿ, ಶುಕ್ರ 11ರಲ್ಲಿದ್ದಾನೆ, 5ನೇ ಮನೆ ಸ್ವಾಮಿ ಜೊತೆಗೆ ಪ್ಲಸ್ 1ನೇ ಮನೆ ಸ್ವಾಮಿ ಜೊತೆಗೆ. ಕೆಲಸಕ್ಕೇನು ತೊಂದರೆ ಇಲ್ಲ ರೀ, ಬಹಳ ಅರ್ನ್ ಮಾಡ್ತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಕೆಲಸದ ವಿಚಾರವಾಗಿ ಯಾವುದೇ ಸಂಶಯ ಇಲ್ಲ, ಬಹಳ ಚೆನ್ನಾಗಿ ಮಾಡ್ತೀರ. ಸದ್ಯ ನೀವು ಶನಿ ದಶೆಯಲ್ಲಿದ್ದೀರ, ಸದ್ಯ ಶನಿ ದಶೆಯಲ್ಲಿದ್ದೀರ. ಹಾಗಾಗಿ ರಾಹು ಕೇತು ನಿಮ್ಮನ್ನು ಕಾಡ್ತಾ ಇದೆ. ತಂದೆಯ ತಾಯಿ ಜೊತೆಗಿದ್ದರೆ ಸ್ವಲ್ಪ ಕಂಟ್ರೋಲ್ ಇರುತ್ತೆ, ಇಲ್ಲ ಅಂದರೆ ಇಲ್ಲ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ, ಪ್ಲಸ್ ಕುಜ ಹಾಗೂ ಚಂದ್ರ ಶಾಂತಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.